ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಅಧ್ಯಾಯ 1 ವಿದುರನ ಪ್ರಶ್ನೆಗಳು. ಇದರಿಂದ 2 ಶ್ಲೋಕಗಳನ್ನು ನಾವು ಇವತ್ತು ತಿಳ್ಕೊಳ್ಳೋಣ. ಶ್ಲೋಕ 18. ಪುರೇಶು ಪುಣ್ಯೋ ಪವನಾದ್ರಿ ಕುಂಜೆ ಶ್ವಪಂಕತೋಯೇಷು ಸರಿತ್ಸರಸು ಅನಂತಲಿಂಗೈ ಸಮಲಂಕೃತೇಷು ಚಚಾರ ತೀರ್ಥಾಯತನೇಶ್ವನನ್ಯಃ. ಅನುವಾದ: ಅವನು ಒಂಟಿಯಾಗಿ ಕೃಷ್ಣನ ಧ್ಯಾನ ಮಾಡುತ್ತಾ ಅಯೋಧ್ಯ, ದ್ವಾರಕಾ, ಮಥುರಾ ಮೊದಲಾದ ಅನೇಕ ಪವಿತ್ರ ಕ್ಷೇತ್ರಗಳಲ್ಲಿ ಯಾನ ಮಾಡಿದನು. ಅವನು ಎಲ್ಲಿ ಗಾಳಿ, ಗಿರಿ, ಉದ್ಯಾನವನ, ನದಿ ಮತ್ತು ಸರೋವರಗಳು ಶುದ್ಧವಾಗಿ ಪಾಪ ಮುಕ್ತವಾಗಿ ಇವೆಯೋ, ಎಲ್ಲಿ ಅನಂತ ಪ್ರಭುವಿನ ರೂಪಗಳು ದೇವಸ್ಥಾನಗಳಲ್ಲಿ ಅಲಂಕೃತವಾಗಿವೆಯೋ ಅಲ್ಲೆಲ್ಲ ಸಂಚರಿಸಿದನು. ಹೀಗೆ ಅವನು ಯಾತ್ರಿಕನ ಕಾಯಕವನ್ನು ಆಚರಿಸಿದನು. ಶ್ಲೋಕ 19. ಗಾಂ ಪರ್ಯಟನ್ ಮೇಧ್ಯ ವಿವಿಕ್ತ ವೃತ್ತಿ ಸದಾಪ್ಲುತೋದಶಯನೋವಧೂತಃ ಅಲಕ್ಷಿತ ಸ್ವೈರವಧೂತವೇಷೋ ವ್ರತಾನಿ ಚೇರೆ ಹರಿತೋಷಣಾನಿ. ಅನುವಾದ: ಹೀಗೆ ವಿದುರನು ಭೂಮಿಯ ಮೇಲೆ ಸಂಚರಿಸುತ್ತಿದ್ದಾಗ ಪರಮಪ್ರಭು ಶ್ರೀಹರಿಯನ್ನು ಸಂತುಷ್ಟಗೊಳಿಸುವಂತಹ ಕೆಲಸಗಳನ್ನು ಮಾತ್ರ ಮಾಡುತ್ತಿದ್ದನು. ಅವನ ವೃತ್ತಿಯು ಶುದ್ಧವೂ ಸ್ವತಂತ್ರವೂ ಆಗಿದ್ದಿತು. ಅವನು ತಿರುಕನ ವೇಷದಲ್ಲಿದ್ದರೂ, ತಲೆ ಬಾಚಿಕೊಳ್ಳದೇ ಇದ್ದರೂ, ಮಲಗಲು ಶಯ್ಯೆ ಇಲ್ಲದಿದ್ದರೂ ಪುಣ್ಯತೀರ್ಥಗಳಲ್ಲಿ ನಿರಂತರ ಸ್ನಾನ ಮಾಡಿ ಪವಿತ್ರನಾಗಿದ್ದನು. ಹೀಗೆ ಇರುತ್ತಿದ್ದುದರಿಂದ ಅವನು ತನ್ನ ಅನೇಕ ಬಂಧುಗಳ ಕಣ್ಣಿಗೆ ಬೀಳುತ್ತಿರಲಿಲ್ಲ. ಇವು ಶ್ಲೋಕಗಳು ಮತ್ತು ಅವುಗಳ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಹೋದ ಭಾಗದಲ್ಲಿ ನಾವೇನು ತಿಳ್ಕೊಂಡಿದ್ವಿ? ವಿದುರ ಕೌರವರ ಪುಣ್ಯವನ್ನೆಲ್ಲ ಅವನೇ ಪಡ್ಕೊಂಡ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಹಸ್ತಿನಾಪುರವನ್ನು ತ್ಯಾಗ ಮಾಡಿ ಅವನು ಯಾತ್ರಾ ಸ್ಥಳಗಳಿಗೆ, ಅಂದ್ರೆ ಅದು ಭಗವಂತನ ಪಾದಕಮಲಗಳು, ಅದರ ಒಂದು ಆಶ್ರಯವನ್ನು ಪಡಿತಾನೆ. ಮತ್ತೆ ಪುಣ್ಯ ಜೀವನವನ್ನು ಪಡೆಯೋದಕ್ಕೆ ಭಗವಂತನ ಸಾವಿರಾರು ದಿವ್ಯ ರೂಪಗಳಿರುವಂಥ ಪುಣ್ಯಕ್ಷೇತ್ರಗಳಿಗೆ ಅವನು ಭೇಟಿ ಕೊಡ್ತಾನೆ ಮತ್ತು ಅಲ್ಲಿಗೆ ಪ್ರಯಾಣವನ್ನು ಮಾಡ್ತಾನೆ. ಅವನು ಹೇಗೆ ಪ್ರಯಾಣ ಮಾಡ್ದ ಅನ್ನೋದು ಈಗ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಈಗ ಈ ಒಂದು ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಅವನು ಒಂಟಿಯಾಗಿ, ನೋಡಿ ಇಲ್ಲಿ ಜೊತೆ ಇರಬೇಕು, ಗ್ರೂಪಲ್ಲಿ ಹೋಗಬೇಕು ಅಂತೆಲ್ಲ ನಾವು ಅಂದ್ಕೊಂಡು ಕೂತ್ಕೊಂಡ್ರೆ ಅಲ್ಲೂ ಕೂಡ ನಾವು ಅದೇ ಮಿಸ್ಟೇಕ್ ಮಾಡ್ತೀವಿ. ಐಹಿಕ ಪ್ರಪಂಚದಲ್ಲಿ ಹೇಗಿರ್ತೀವೋ ಅಲ್ಲೂ ಅದೇ ರೀತಿ ಇರ್ತೀವಿ. ಇಲ್ಲ, ಅವನು ಒಂಟಿಯಾಗಿದ್ದಾನೆ, ಯಾರೂ ಅವನ ಜೊತೆಗೆ ಬರಲಿಲ್ಲ. ಅವನು ಕೃಷ್ಣನ ಧ್ಯಾನ ಮಾಡ್ತಾ ಎಲ್ಲೆಲ್ಲಿ ಹೋದ? ಅಯೋಧ್ಯೆಗೆ ಹೋದ, ದ್ವಾರಕಾಗೆ ಹೋದ, ಮಥುರೆಗೆ ಹೋದ, ಮತ್ತು ಇನ್ನೂ ಬೇಕಾದಷ್ಟು ಪವಿತ್ರ ಕ್ಷೇತ್ರಗಳಿಗೆ ಅವನು ಹೋಗ್ತಾನೆ. ಅವನು ಎಲ್ಲಿ ಗಾಳಿ, ಗಿರಿ, ಉದ್ಯಾನವನ, ನದಿ, ಸರೋವರಗಳು ಶುದ್ಧವಾಗಿ ಪಾಪ ಮುಕ್ತವಾಗಿವೆಯೋ ಅಲ್ಲಿ ಅನಂತ ಪ್ರಭುವಿನ ರೂಪಗಳು ದೇವಸ್ಥಾನಗಳಲ್ಲಿ ಅಲಂಕೃತವಾಗಿದೆಯೋ ಅಲ್ಲೆಲ್ಲ ಅವನು ಹೋಗ್ತಾನೆ. ಹೀಗೆ ಅವನು ಯಾತ್ರಿಕನ ಕಾಯಕವನ್ನು ಆಚರಣೆ ಮಾಡ್ತಾನೆ. ನೋಡಿ, ಒಬ್ಬ ಯಾತ್ರಿಕ ಹೇಗಿರಬೇಕೋ ಆ ರೀತಿ ಅವನು ಅಲ್ಲಿರ್ತಾನೆ. ಈಗ ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಅಂತ ನೋಡೋಣ. ನಾಸ್ತಿಕರು ಭಗವಂತನ ಈ ಅರ್ಚಾರೂಪಗಳನ್ನು ಕಾಲ್ಪನಿಕ ಮಿಥ್ಯಾ ಪ್ರತಿಮೆಗಳೆಂದು ಪರಿಗಣಿಸಬಹುದು. ಆದರೆ ವಿದುರನಂತಹವರಿಗೆ ಅಥವಾ ಭಗವಂತನ ಇನ್ನೂ ಅನೇಕ ಸೇವಕರಿಗೆ ಅದು ಅಗಣ್ಯ. ಭಗವಂತನ ರೂಪಗಳನ್ನು ಇಲ್ಲಿ ಅನಂತ ಲಿಂಗವೆಂದು ಸೂಚಿಸಲಾಗಿದೆ. ಅಂದರೆ ಈಗ ಭಗವಂತನನ್ನ ನಂಬದೇ ಇರೋರು ಇರ್ತಾರಲ್ಲ, ಅವರನ್ನ ನಾಸ್ತಿಕರು ಅಂತ ಹೇಳ್ತಾರೆ. ಅವರು ಈ ಅರ್ಚಾರೂಪಗಳನ್ನೆಲ್ಲ ನೋಡಿ ಇದೆಲ್ಲ ಸುಮ್ಮನೆ ಕಲ್ಪನೆ ಮಾಡ್ಕೊಂಡಿರೋದು, ಇದೆಲ್ಲ ದೇವರಲ್ಲ, ಹಾಗೆ ಹೀಗೆ ಅಂತ ಅಂತಾರೆ. ಆದರೆ ವಿದುರನಂತವರು ಅಂದರೆ ಏನು? ಭಗವಂತನ ಭಕ್ತರು, ಭಗವಂತನ ಸೇವಕರು, ಇವರಿಗೆ ನಿಜವಾಗ್ಲೂ ಅದೇ ಸರ್ವಸ್ವ ಆಗಿರತ್ತೆ. ಆಯಿತಾ? ಭಗವಂತನ ರೂಪಗಳನ್ನು ಅನಂತಲಿಂಗ ಅಂತ ಕೂಡ ಕರೀತಾರೆ. ಭಗವಂತನ ಅಂತಹ ರೂಪಗಳಿದೆಯಲ್ಲ, ಅದು ಭಗವಂತನಿಗೆ ಎಷ್ಟು ಶಕ್ತಿ ಇರುತ್ತೋ ಅಷ್ಟೇ ಅಮಿತ ಶಕ್ತಿಯನ್ನು ಹೊಂದಿರುತ್ತೆ. ಅದರಿಂದ ನಮಗೆ ಏನು ಯೂಸ್ ಇಲ್ಲ, ಅಲ್ಲೋಗೋದು ಸುಮ್ಮನೆ ಟೈಮ್ ವೇಸ್ಟು, ಅಲ್ಲೇನು ಭಗವಂತ ಇರಲ್ಲ, ಏನಿಲ್ಲ, ಹಾಗೆ ಹೀಗೆ ಅಂತೆಲ್ಲ ಮಾತಾಡ್ತಾರಲ್ವ, ಅದು ನಿಜ ಅಲ್ಲ. ನಿಜವಾಗ್ಲೂ ಆ ಅರ್ಚಾ ವಿಗ್ರಹದಲ್ಲೂ ಈ ಧರ್ಮಗ್ರಂಥಗಳಲ್ಲೂ ಕೂಡ ಭಗವಂತ ಸಂಪೂರ್ಣವಾಗಿದ್ದಾನೆ. ಅವನ ಅಮಿತ ಶಕ್ತಿ ಅದರಲ್ಲೂ ಕೂಡ ಇದೆ. ಅರ್ಚ ಹಾಗೂ ಭಗವಂತನ ಸ್ವಯಂ ರೂಪಗಳ ಶಕ್ತಿಗಳಲ್ಲಿ ಏನೊಂದೂ ವ್ಯತ್ಯಾಸವಿಲ್ಲ. ಅಂದರೆ ನಾವು ಅರ್ಚನೆ ಮಾಡುವಂಥ ವಿಗ್ರಹಗಳಲ್ಲಿ ಮತ್ತು ಭಗವಂತ ಸ್ವಯಂ ಇರ್ತಾನಲ್ಲ ಅವನಲ್ಲಿ ಯಾವುದರಲ್ಲೂ ಕೂಡ ವ್ಯತ್ಯಾಸ ಅನ್ನೋದಿಲ್ಲ. ಭಗವಂತ ಅಂದರೆ ಭಗವಂತ ಅಷ್ಟೇ. ಅವನು ಚಿಕ್ಕದಾಗಾದರೂ ಇರಲಿ, ಅವನು ಮರದ ರೂಪದಲ್ಲಾದರೂ ಇರಲಿ, ಅವನು ಕಲ್ಲಿನ ರೂಪದಲ್ಲಾದರೂ ಇರಲಿ, ಅವನು ಹೇಗಾದರೂ ಇರಲಿ, ಅವನು ಭಗವಂತನೇ.
ಅಂಚೆ ಪೆಟ್ಟಿಗೆ ಮತ್ತು ಅಂಚೆ ಕಚೇರಿಯ ಉದಾಹರಣೆಯನ್ನು ಇಲ್ಲಿ ಅನ್ವಯಿಸಬಹುದು. ನಗರಾದ್ಯಂತ ವಿತರಿಸಲಾಗಿರುವ ಅಂಚೆ ಪೆಟ್ಟಿಗೆಗಳಿಗೆ ಸಾಮಾನ್ಯವಾಗಿ ಅಂಚೆ ವ್ಯವಸ್ಥೆಗಿರುವ ಅದೇ ಶಕ್ತಿಯೇ ಇರುತ್ತದೆ. ಪತ್ರಗಳನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಒಯ್ಯುವುದು ಅಂಚೆ ಕಚೇರಿಯ ಕೆಲಸ. ಯಾರೊಬ್ಬರು ಜನರಲ್ ಪೋಸ್ಟ್ ಆಫೀಸಿನಿಂದ ಅಂಗೀಕಾರ ಪಡೆದ ಅಂಚೆ ಪೆಟ್ಟಿಗೆಗಳಲ್ಲಿ ಕಾಗದ ಪತ್ರಗಳನ್ನು ಹಾಕಿದರೆ ನಿಸ್ಸಂದೇಹವಾಗಿ ಪತ್ರಗಳನ್ನು ಒಯ್ಯುವ ಕೆಲಸವನ್ನು ನಿರ್ವಹಿಸಲಾಗುವುದು. ಅಂತೆಯೇ ಅರ್ಚಾಮೂರ್ತಿಯೂ ಸ್ವಯಂ ಭಗವಂತನೇ ಪ್ರತ್ಯಕ್ಷನಾದಾಗ ಎಷ್ಟು ಅಮಿತ ಶಕ್ತಿಯನ್ನು ನೀಡಬಲ್ಲನೋ ಅಷ್ಟು ಅಮಿತ ಶಕ್ತಿಯನ್ನು ನೀಡಬಲ್ಲದು. ಆದ್ದರಿಂದ ವಿದುರನಿಗೆ ವಿವಿಧ ಅರ್ಚಾರೂಪಗಳಲ್ಲಿ ಶ್ರೀಕೃಷ್ಣ ಹೊರತು ಬೇರೇನನ್ನೂ ಕಾಣಲಾಗಲಿಲ್ಲ. ಅಂತಿಮವಾಗಿ ಶ್ರೀಕೃಷ್ಣನ ಸಾಕ್ಷಾತ್ಕಾರ ಪಡೆದನೇ ಹೊರತು ಬೇರೇನನ್ನೂ ಅಲ್ಲ. ಇಲ್ಲಿ ಗುರುಗಳು ಎಕ್ಸಾಂಪಲ್ ಕೊಡ್ತಾ ಇದ್ದಾರೆ ನಮಗೆ ಅರ್ಥ ಆಗಲಿ ಅಂತಂದ್ಬಿಟ್ಟು. ಏನು ಎಕ್ಸಾಂಪಲು ಅಂತಂದರೆ ಅಂಚೆ ಪೆಟ್ಟಿಗೆ ಪೋಸ್ಟ್ ಬಾಕ್ಸ್ ಇದೆಯಲ್ಲ ಅದು, ಮತ್ತು ಅಂಚೆ ಕಚೇರಿ ಅಂದರೆ ಪೋಸ್ಟ್ ಆಫೀಸು, ಇದು ಎರಡರ ಉದಾಹರಣೆಯನ್ನು ಇಲ್ಲಿ ಕೊಡ್ತಾ ಇದ್ದಾರೆ. ಏನು ಅಂತಂದರೆ, ಈಗ ಒಂದು ನಗರದಲ್ಲಿ ಬೇಕಾದಷ್ಟು ಕಡೆ ಅಂಚೆ ಪೆಟ್ಟಿಗೆಗಳನ್ನು ಇಟ್ಟಿರ್ತಾರೆ. ಅಂದರೆ ಅದು ಅಂಚೆ ಕಚೇರಿಗೆ ಒಳಪಟ್ಟಿರುವಂಥದ್ದು, ಅವರಿಂದ ಅದು ಅಂಗೀಕಾರ ಪಡೆದಿರಬೇಕು. ಅಂಥ ಪೋಸ್ಟ್ ಬಾಕ್ಸ್ಗಳಿರುತ್ತಲ್ಲ ಅದು ಮತ್ತು ಪೋಸ್ಟ್ ಆಫೀಸು ಎರಡೂ ಒಂದೇ ಕೆಲಸ ಮಾಡೋದು. ಈಗ ಪೋಸ್ಟ್ ಆಫೀಸಲ್ಲಿ ಏನು ಕೆಲಸ ಮಾಡುತ್ತೆ? ಪತ್ರಗಳನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ತಲುಪಿಸುವಂತಹ ಕೆಲಸಗಳನ್ನು ಮಾಡ್ತಾರಲ್ವಾ. ಪೋಸ್ಟ್ ಬಾಕ್ಸಲ್ಲಿ ಹಾಕಿದ್ರು ಕೂಡ ಅದು ಅದೇ ಕೆಲಸವನ್ನು ಮಾಡೋದು. ಕಚೇರಿಗೆ ಎಷ್ಟು ಪವರ್ ಇರುತ್ತೋ ಆ ಅಂಚೆ ಪೆಟ್ಟಿಗೆಗೂ ಕೂಡ ಅಷ್ಟೇ ಪವರ್ ಇರುತ್ತೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ನಾವು ಅಲ್ಲೇ ಹೋಗಿ ಹಾಕಬೇಕು ಅಂತೇನಿಲ್ಲ, ಇದರಲ್ಲಿ ಹಾಕಿದ್ರು ಕೂಡ ಅದೇ ಕೆಲಸ ಆಗೋದಲ್ವ. ಅದೇ ರೀತಿ ಅರ್ಚಾಮೂರ್ತಿ ಕೂಡ ಸ್ವಯಂ ಭಗವಂತನೇ ಪ್ರತ್ಯಕ್ಷನಾದರೆ ಎಷ್ಟು ಅವನು ಶಕ್ತಿಯನ್ನು ಹೊಂದಿದ್ದಾನೋ, ನಮಗೆ ಎಷ್ಟರ ಮಟ್ಟಿಗೆ ಅವನು ಶಕ್ತಿಯನ್ನು ಕೊಡಬಲ್ಲನೋ ಅದೆಲ್ಲವೂ ಕೂಡ ಆ ಅರ್ಚಾ ವಿಗ್ರಹದಲ್ಲೂ ಇರುತ್ತೆ. ಅದಕ್ಕೆ ಅದನ್ನು ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಅವರು ನಿಲ್ಲಿಸ್ತಾರಲ್ವ. ಯಾಕೆ ಅಂತಂದರೆ ಅದು ಮಂತ್ರಗಳಿಂದ ಶಕ್ತಿಗಳಿಂದ ಎಲ್ಲ ತುಂಬಿರುತ್ತೆ. ನಾವು ಪ್ರತಿದಿನ ಅದನ್ನು ಪೂಜಿಸ್ತಾ ಹೋದಾಗ ಅದರ ಶಕ್ತಿ ಇನ್ನೂ ಹೆಚ್ಚಾಗುತ್ತೆ ಅಂತ ಹೇಳ್ತಾರೆ. ಅಂದರೆ ಏನು, ಆ ಭಗವಂತನ ಸಂಪೂರ್ಣ ಶಕ್ತಿ ಅದರಲ್ಲಿ ಇರುತ್ತೆ. ಆದರೆ ನಮಗೆ ನೋಡೋ ಕಣ್ಣು, ಅದನ್ನು ಅನುಭವಿಸುವಂಥ ಒಂದು ಯೋಗ್ಯತೆ ನಾವು ಬರೆಸ್ಕೋಬೇಕು. ಅದಕ್ಕೆ ಸಾಧನೆಯನ್ನು ಮಾಡಬೇಕು. ನಮಗೆ ಆ ಯೋಗ್ಯತೆ ಇಲ್ಲ ಅಥವಾ ನಾವು ಆ ಸಾಧನೆ ಮಾಡಿಲ್ಲ, ಅದನ್ನು ಗಳಿಸಿಲ್ಲ ಅಂತಂದ್ಬಿಟ್ಟು ಅದಿಲ್ವೇ ಇಲ್ಲ ಅಂತ ಹೇಳಿದ್ರೆ ಅದು ತಪ್ಪಾಗುತ್ತೆ. ಹಾಗೇನೆ ವಿದುರ ಏನು ಮಾಡ್ದ, ಬೇರೆ 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 ತೀರ್ಥಕ್ಷೇತ್ರಗಳಿಗೆ ಹೋದ, ಅಲ್ಲಿ ಬೇರೆ ಬೇರೆ ಅರ್ಚಾರೂಪಗಳನ್ನು ನೋಡ್ದ, ಆದರೂ ಅಲ್ಲೆಲ್ಲ ಅವನಿಗೆ ಕೃಷ್ಣನೇ ಕಾಣಿಸ್ತಾನೆ. ಆಮೇಲೆ ಅಂತಿಮವಾಗಿ ಅವನು ಕೃಷ್ಣನನ್ನು ಪಡೆದನೇ ಹೊರತು ಬೇರೆ ಏನನ್ನೂ ಪಡೀಲಿಲ್ಲ ಅವನು. ಅಂದರೆ ಇಲ್ಲಿ ವಿಗ್ರಹಗಳನ್ನು ನೋಡಿದ್ದಕ್ಕೆ ಅವನಿಗೇನೋ ಬೇರೆ ಸಿಕ್ಬಿಡ್ತು ಅಂತ ಹೇಳಿದ್ರ? ಇಲ್ಲಿ ಇಲ್ಲ, ಕೃಷ್ಣನೇ ಸಿಗೋದು ಅವನಿಗೆ. ಯಾಕೆ ಅಂತಂದರೆ ನೀವು ಎಲ್ಲಿಂದ ಎಲ್ಲಿಗೆ ಹೋದರೂ ಕೂಡ ಭಗವಂತನೇ ಇರೋದು. ಆ ಭಗವಂತನೇ ಆ ತೀರ್ಥಕ್ಷೇತ್ರಗಳಲ್ಲಿರೋದು, ಅವನು ಪರಿಪೂರ್ಣವಾಗಿರ್ತಾನೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ಮುಂದಿನ ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಈ ರೀತಿ ವಿದುರ ಏನು ಮಾಡ್ದ, ಭೂಮಿ ಮೇಲೆ ಸಂಚಾರ ಮಾಡ್ತಾ 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 ಪರಮ ಪ್ರಭು ಶ್ರೀಹರಿಯನ್ನು ಸಂತುಷ್ಟಗೊಳಿಸುವಂಥ ಕೆಲಸವನ್ನು ಮಾತ್ರ ಮಾಡ್ತಾ ಇದ್ದ. ನೋಡಿ, ಇದು ತುಂಬ ಇಂಪಾರ್ಟೆಂಟ್ ಆಗಿ ನಾವು ತಿಳ್ಕೊಬೇಕಾಗಿರುವಂಥದ್ದು. ನಾವು ತೀರ್ಥಕ್ಷೇತ್ರಗಳಿಗೆ ದೇವಸ್ಥಾನಗಳಿಗೆ ಭೇಟಿ ಕೊಡ್ತೀವಿ, ಆದರೆ ಅಲ್ಲೇನು ಮಾಡ್ತೀವಿ, ಅಲ್ಲೂ ಹೋಗಿ ಐಹಿಕದ ವಿಚಾರಗಳನ್ನೇ ಮಾತಾಡ್ತೀವಿ. ಅಲ್ಲಿಗೆ ನಾವು ಮನೇಲಿದ್ರು ಒಂದೇ, ಅಲ್ಲಿದ್ರು ಒಂದೇನೆ. ಇಲ್ಲಿಂದ ಅಲ್ಲಿಗೆ ಯಾಕೆ ಹೋಗೋದು? ನಾವು ಪುಣ್ಯವನ್ನು ಸಂಗ್ರಹಣೆ ಮಾಡ್ಕೊಳ್ಳೋದಕ್ಕೆ ಅಥವಾ ಭಗವಂತನನ್ನು ತೃಪ್ತಿಪಡಿಸೋದಕ್ಕೆ ನಾವು ಅಲ್ಲಿಗೆ ಹೋಗೋದು. ಆದರೆ ಅಲ್ಲೂ ಹೋಗ್ಬಿಟ್ಟು ಇದು ಯಾವಾಗ ತೊಗೊಂಡ್ರಿ, ಈ ನೆಕ್ಲೆಸ್ ಯಾವಾಗ ತೊಗೊಂಡ್ರಿ, ಈ ಸರ ಯಾವಾಗ ತೊಗೊಂಡ್ರಿ, ನನ್ನ ಸೀರೆ ಚೆನ್ನಾಗಿದೆಯಾ, ಆ ಮನೆ ಹಾಗೆ, ಇವ್ರು ಹಿಂಗೆ, ನನ್ನ ಸೊಸೆ ಹಂಗೆ ಮಾಡ್ತಾಳೆ, ನಮ್ಮ ಅತ್ತೆ ಹಿಂಗೆ ಮಾಡ್ತಾರೆ, ಈ ರೀತಿ ಏನೇನೋ ಬೇಡದೇ ಇರೋ ವಿಚಾರಗಳು ಅಲ್ಲೂ ಕೂಡ ಮಾಡ್ತೀವಿ. ಅಲ್ಲೂ ತಮಾಷೆ, ನಗೋದು, ಏನೇನೋ ಒಂಥರ. ಅಲ್ಲಿ ಭಕ್ತಿ ಇರಬೇಕು, ಭಾವ ಇರಬೇಕು, ಭಗವಂತನನ್ನು ತೃಪ್ತಿಪಡಿಸುವಂಥ ಒಂದು ಮನಸ್ಸಿರಬೇಕು. ಅಲ್ಲಿ ಹೋದಾಗ ಪುಣ್ಯಗಳನ್ನು ಗಳಿಸ್ಬೇಕೇ ಹೊರತು ಆಮೇಲೆ ಅಲ್ಲಿ ಯಾರನ್ನೋ ನೋಡ್ಬಿಟ್ಟು ಬೈಕೊಳ್ಳೋದು, ಜಗಳ ಆಡೋದು, ಇದೆಲ್ಲ ಮಾಡಿದಾಗ 1:100 ಅಂತ ಹೇಳಿದ್ನಲ್ಲ, ಆ ರೇಷಿಯೋನಲ್ಲಿ ನಮಗೆ ವಾಪಸ್ ಸಿಗುತ್ತೆ. ಅದಕ್ಕೆ ಇಲ್ಲಿ ವಿದುರ ಏನು ಮಾಡಿದ್ನೋ ಅದು ನಾವು ಮಾಡಬೇಕು ಅಂತ ಭಾಗವತ ಇಲ್ಲಿ ನಮ್ಗೆ ಹೇಳ್ಕೊಡ್ತಾ ಇದೆ, ಆಯಿತಾ. ಅಲ್ಲಿಗೆ ಹೋಗಿ ಭಗವಂತನನ್ನು ತೃಪ್ತಿಪಡಿಸೋದಕ್ಕೆ ಏನು ಕಾರ್ಯಗಳನ್ನು ಮಾಡಬೇಕೋ ಅದೇ ಕೆಲಸಗಳನ್ನು ಅವನು ಮಾಡ್ತಾ ಇದ್ದ. ಅವನ ಕೆಲಸಗಳು ಹೇಗಿತ್ತು ಅಂತಂದರೆ ಶುದ್ಧವಾಗಿತ್ತು, ಸ್ವತಂತ್ರವಾಗಿತ್ತು. ಅವನು ತಿರುಕನ ವೇಷದಲ್ಲಿದ್ದರು. ಈಗ ನಾವೇನು ಮಾಡ್ತೀವಿ, ದರ್ಶನ ಮಾಡಕ್ಕೆ ಹೋಗಬೇಕು ಅಂತಂದಾಗ
ದೇವಸ್ಥಾನಕ್ಕೆ ಹೋಗ್ಬೇಕು ಅಂದರೆ 2-3 ಅವರ್ ರೆಡಿ ಆಗ್ತೀವಿ. ದೇವರನ್ನ ನೋಡೋದಕ್ಕೆ ಹೋಗೋದಕ್ಕೆ 2-3 ಅವರ್ ರೆಡಿ ಆಗಬೇಕಾಗಿರುವಂಥದ್ದು ಏನಿದೆ ಅಲ್ವಾ? ಆದರೆ ನೋಡಿ ವಿದುರ ಹೇಗೆ ಹೋಗ್ತಾ ಇದ್ದ, ಅವನಿಗೆ ತನ್ನ ವೇಷ ಹೇಗಿದೆ, ನಾನು ಹಾಕೊಂಡಿರೋ ಡ್ರೆಸ್ ಹೇಗಿದೆ, ನಾನು ತಲೆ ಬಾಚ್ಕೊಂಡಿದ್ದೀನ, ಶೃಂಗಾರ ಮಾಡ್ಕೊಂಡಿದ್ದೀನ, ಅಥವಾ ಮಲಗಕ್ಕೆ ನನಗೆ ಕಂಫರ್ಟಾಗಿ ಎಲ್ಲ ಇದೆಯಾ. ಕೆಲವರಂತೂ ದೇವಸ್ಥಾನಗಳಿಗೆ ಬರ್ತಾರಲ್ಲ, ಅವ್ರಿಗೆಲ್ಲ ಸರಿಯಾಗಿರಬೇಕು. ಹೇಗೆ ಮನೆಯಲ್ಲಿ ಸೌಕರ್ಯ ಇರುತ್ತೋ ಅದೇ ರೀತಿ ಇರಬೇಕು, ಆಗಲೇ ಅವ್ರು ಬರೋದು. ಇಲ್ಲ ಅಂತಂದರೆ ಅವರು ದರ್ಶನನೂ ಮಾಡೋದಿಲ್ಲ, ವಾಪಸ್ ಬಂದುಬಿಡ್ತಾರೆ ಬೇಕಾದರೆ. ಅಥವಾ ಆ ತೀರ್ಥಯಾತ್ರೆಯಲ್ಲಿ ಫುಲ್ಲು ಬೈಕೊಳ್ತಾನೇ ಇರ್ತಾರೆ ಅರೇಂಜ್ಮೆಂಟ್ ಮಾಡಿದವ್ರನ್ನ. ಹಾಗೆಲ್ಲ ನಾವು ಹೋಗಬೇಕಾಗಿರೋದು. ನಾವು ಹೋಗ್ತಾ ಇರೋದೇನಕ್ಕೆ? ಭಗವಂತನ ದರ್ಶನ ಮಾಡೋದಕ್ಕೆ. ಅದರ ಕಡೆ ಗಮನ ಇರಬೇಕು. ನಾವು ಆ ಭಗವಂತನ ಧ್ಯಾನ ಮಾಡೋದ್ರಲ್ಲಿ, ಆ ಭಗವಂತನ ಗುಣಗಾನ ಮಾಡೋದ್ರಲ್ಲಿ, ಆ ಭಗವಂತನ ಚರಿತ್ರೆಗಳನ್ನು ಕೇಳೋದ್ರಲ್ಲಿ ನಮ್ಮ ಮನಸ್ಸು ತೊಡಗಿರಬೇಕೇ ಹೊರತು ಅಲ್ಲಿ ಹೋಗೂ ಮನೆಯಲ್ಲಿರುವಂಥ ಸೌಕರ್ಯಗಳನ್ನು ಬಯಸಿದ್ರೆ ಅಲ್ಲಿ ಹೋಗಿ ಏನು ಪ್ರಯೋಜನ ಆಗುತ್ತೆ ಅಲ್ವಾ? ಅಲ್ಲಿ ಏನಾದರೂ ಸಿಗಲಿ, ಅದು ಭಗವಂತನ ಇಚ್ಛೆ, ನಾನು ಹೀಗೆ ಇರಬೇಕು ಅಂತಿರಬೇಕು, ಎಲ್ಲದಕ್ಕೂ ನಾವು ರೆಡಿಯಾಗಿ ಹೋಗ್ಬೇಕು. ಕೆಳಗಡೆ ಮಲಗಬೇಕಾದಂಥ ಪ್ರಸಂಗ ಬರುತ್ತಾ, ಮಲ್ಕೋಬೇಕು. ಅಲ್ಲೂ ಕೂಡ ಚೆನ್ನಾಗಿ ಮೆತ್ತಗಿರೋ ಹಾಸಿಗೆ ಇರಬೇಕು, ಕಂಬಳಿ ಇರಬೇಕು, ಬಿಸಿನೀರು ಇರಬೇಕು, ಅದಿರಬೇಕು, ಊಟ ಸರಿಯಾಗಿರಬೇಕು. ಆಗ ನೀನು ತೀರ್ಥಕ್ಷೇತ್ರಕ್ಕೆ ಹೋಗಿದೀಯಾ ಅಥವಾ ಯಾವುದಾದ್ರೂ ಲಾಡ್ಜ್ಗೆ ಹೋಗಿದ್ದೀವ? ನಾವೇ ಯೋಚನೆ ಮಾಡಬೇಕು. ನಾವು ಹೋಗೋದೇನಕ್ಕೆ? ಪುಣ್ಯವನ್ನು ಗಳಿಸೋದಕ್ಕೆ ಹೊರತು ನಮ್ಮ ಒಂದು ಲಕ್ಸುರಿಯನ್ನು ಅಲ್ಲೂ ಅನುಭವಿಸೋದಕ್ಕಲ್ಲ. ಭಗವಂತನನ್ನು ನೋಡೋದಕ್ಕೆ ಹೋಗೋದೇ ರೀತಿನೇ ಬೇರೆ ಇದೆ. ಭಗವಂತನ ಸ್ಮರಣೆಯಲ್ಲೇ ನಮ್ಮ ಸಮಯ ಇರಬೇಕು. ನಮ್ಮ ಮನಸ್ಸು, ನಮ್ಮ ಶರೀರದಿಂದ ಹಿಡಿದು ಪ್ರತಿಯೊಂದು ಅಂಗಾಂಗಗಳು ಕೂಡ, ರೋಮಗಳು ಅಂತ ಹೇಳ್ತಾರಲ್ಲ, ಅದೆಲ್ಲ ಭಗವಂತನ ಧ್ಯಾನದಲ್ಲಿ ಮುಳುಗಿರಬೇಕು. ಇದಕ್ಕೆಲ್ಲ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಹನುಮಂತ ಮತ್ತು ಅರ್ಜುನ. ಹನುಮಂತನ ರೋಮದಲ್ಲೂ ನೀವು ಅವನು ಮಲ್ಕೊಂಡಿದ್ರು ಅವನ ರೋಮದ ಹತ್ರ ಹೋಗ್ಬಿಟ್ಟು ನಮ್ಮ ಕಿವಿಯನ್ನು ಇಟ್ಟರೆ ರಾಮ್ 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 ಅಂತ ಕೇಳಿಸ್ತಾ ಇರುತ್ತಂತೆ. ಅರ್ಜುನ ಮಲಗಿದ್ದಾಗಲೂ ಅವನ ರೋಮಗಳ ಹತ್ರ ಹೋಗಿ ಕಿವಿ ಇಟ್ಟರೆ ಕೃಷ್ಣ ಕೃಷ್ಣ ಅಂತ ಇರ್ತಾನಂತೆ. ನೋಡಿ, ಆ ರೀತಿ ರೋಮದಲ್ಲೂ ರಾಮನಾಮ ಇರಬೇಕು. ಅಷ್ಟು ಭಕ್ತಿ ನಮ್ಮಲ್ಲಿ ಬರಬೇಕು. ಅಷ್ಟಿಲ್ಲ ಅಂದರೂ ಪರವಾಗಿಲ್ಲ, ಅಟ್ಲೀಸ್ಟು ಹೋದ ಕಡೆ ತೀರ್ಥಕ್ಷೇತ್ರಗಳಲ್ಲಿ ಅಲ್ಲಿನ ಮಹಿಮೆಗಳನ್ನು ಹೇಳ್ಕೊಳ್ಳೋದು, ಒಬ್ರಿಗೊಬ್ರು ಭಗವಂತನ ಚರಿತ್ರೆಗಳನ್ನು ಹೇಳ್ಕೊಳ್ಳೋದು, ರಾಮನಾಮವನ್ನು ಮಾಡೋದು, ಭಜನೆಗಳನ್ನು ಮಾಡೋದು, ಇದರಲ್ಲಿ ನಮ್ಮ ಮನಸ್ಸನ್ನು ತೊಡಗಿಸ್ಬೇಕೇ ಹೊರತು ಅಲ್ಲೂ ಹೋಗ್ಬಿಟ್ಟು ಐಹಿಕ ವಿಚಾರಗಳನ್ನೇ ಮಾತಾಡಿಕೊಂಡು ಇನ್ನಷ್ಟು ಪಾಪಗಳನ್ನು ಸುತ್ತಕೊಂಡು ನಾವು ಬರಬಾರ್ದು ಅನ್ನೋದನ್ನು ಇಲ್ಲಿ ನಾವು ತಿಳ್ಕೋಬೇಕು. ಇಲ್ಲಿ ನೋಡಿ, ಅವನು ತಿರುಕನ ವೇಷದಲ್ಲಿದ್ದರು, ತಲೆ ಬಾಚ್ಕೊಳ್ಳದೆ ಇದ್ರು ಕೂಡ, ಆಮೇಲೆ ಮಲಗೋದಕ್ಕೆ ಹಾಸಿಗೆ ಇಲ್ಲದೆ ಇದ್ರು ಕೂಡ ಏನು ಮಾಡ್ತಾ ಇದ್ದ? ಪುಣ್ಯ ತೀರ್ಥಗಳಲ್ಲಿ ನಿರಂತರವಾಗಿ ಸ್ನಾನ ಮಾಡಿ ಪವಿತ್ರನಾಗ್ತಾ ಇದ್ದ. ನೋಡಿ, ಅವನು ಏನು ಮಾಡ್ತಾ ಇದ್ದಾನೆ ಸಾಧನೆ ಅಂತ ಅವನಿಗೆ ಗೊತ್ತಿರುತ್ತೆ. ನೋಡೋದಕ್ಕವನು ತಿರುಕನಾಗಿ ಕಂಡ್ರೂ ಕೂಡ ಅವನು ಅಲ್ಲಿ ಹೋಗಿ ತನ್ನನ್ನು ತಾನು ಶುದ್ಧಿ ಮಾಡ್ಕೊಳ್ತಾ ಇದ್ದಾನೆ. ಹೊರಗಡೆಯಿಂದ ಶುದ್ಧಿ ಮಾಡ್ಕೊಳ್ಳೋದು ಬೇರೆ, ಒಳಗಡೆ ಆಂತರಿಕ ಶುದ್ಧಿ ಅಂತ ಹೇಳ್ತೀವಲ್ವ, ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನು ಮಾಡಿಕೊಂಡು ಅವನು ಪವಿತ್ರನಾಗ್ತಾ ಇದ್ದ. ಹೀಗೆಲ್ಲ ಇರ್ತಾ ಇದ್ದಿದ್ದರಿಂದ ಅವನು ತನ್ನ ಅನೇಕ ಬಂಧುಗಳ ಕಣ್ಣಿಗೆ ಬೀಳ್ತಾ ಇರಲಿಲ್ಲ. ಅವನಿಗೆ ಗುರ್ತು ಹಿಡಿಯೋರು ಬೇಕಾದಷ್ಟು ಜನ ಸಿಕ್ಕಿದ್ರು ಕೂಡ ಇವನು ಈ ರೀತಿ ತಿರುಕನ ವೇಷದಲ್ಲಿ ಇರ್ತಾ ಇದ್ದ, ತಲೆ ಬಾಚ್ಕೊಳ್ದು ಹೇಗೇಗೋ ಇರ್ತಿದ್ನಲ್ಲ, ಅದಕ್ಕೆ ಯಾರು ಗುರುತು ಕೂಡ ಹಿಡಿತಾ ಇರಲಿಲ್ಲ ಅವನ್ನ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಈಗ ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಅಂತ ನೋಡೋಣ. ಪರಮಪ್ರಭು ಶ್ರೀಹರಿಯನ್ನು ಸಂತುಷ್ಟಗೊಳಿಸುವುದು ಯಾತ್ರಿಕನಾದವನ ಆದ್ಯ ಕರ್ತವ್ಯ. ಯಾತ್ರಿಕವಾಗಿ ಪರ್ಯಟನ ಮಾಡುವಾಗ ಯಾರೊಬ್ಬರೂ ಸಮಾಜವನ್ನು ಸುಪ್ರೀತಗೊಳಿಸುವ ವಿಚಾರವನ್ನು ಯೋಚಿಸಬಾರದು. ನೋಡಿ, ಭಗವಂತನನ್ನು ಸಂತುಷ್ಟಿಗೊಳಿಸೋದು ಒಂದೇ ಯಾತ್ರಿಕನ ಕರ್ತವ್ಯ ಆಗಿರುತ್ತೆ. ನಾವು ಯಾತ್ರಾ ಸ್ಥಳಗಳಿಗೆ ಹೋಗೋದು ಯಾಕೆ ಅಂತಂದರೆ ಭಗವಂತನನ್ನು ಸಂತುಷ್ಟಿಗೊಳಿಸೋದಕ್ಕೆ. ಅಂದರೆ ಏನು? ನಾವು ನಮ್ಮ ಎಲ್ಲ ಇಂದ್ರಿಯಗಳ ಮೂಲಕ ಭಗವಂತನನ್ನು ಸೇವೆ ಮಾಡಬೇಕು. ಅಂದರೆ ಏನು? ನಾವು ಎಲ್ಲಿ ಕೂತಿರ್ತೀವೋ ಅಲ್ಲಿಂದನೇ ಭಗವಂತನ ಸ್ಮರಣೆ ಮಾಡ್ತಾ ಇರಬೇಕು, ಭಗವಂತನ ವಿಚಾರವನ್ನು ಕೇಳ್ತಾ ಇರಬೇಕು, ಮಾತಾಡ್ತಾ ಇರಬೇಕು, ನೋಡ್ತಾ ಇರಬೇಕು. ಈ ರೀತಿ ಭಗವಂತನನ್ನು ತೃಪ್ತಿಪಡಿಸ್ಬೇಕು. ಆ ರೀತಿ ಯೋಚನೆಗಳಲ್ಲಿ ಮುಳುಗಿರಬೇಕೆ ಹೊರತು ಅವ್ರೇನು ಅನ್ಕೋತಾರೋ, ಇವ್ರೇನು ಅನ್ಕೋತಾರೋ, ನಾನು ಈ ರೀತಿ ಬಟ್ಟೆ ಹಾಕ್ಕೊಂಡೋದ್ರೆ ಅವ್ರು ಇನ್ನೇನು ಅನ್ಕೋತಾರೋ, ಇದೆಲ್ಲ ನಮಗೆ ಬೇಕಾಗಿಲ್ಲ. ಮತ್ತು ಬೇರೆಯವರು ನಮ್ಮನ್ನು ಕೆಟ್ಟ ದೃಷ್ಟಿಯಿಂದ ನೋಡುವಂಥ ಬಟ್ಟೆಗಳನ್ನು ಕೂಡ ನಾವು ಹಾಕ್ಕೊಳ್ಳೋಕ್ಕೂ ಹೋಗಬಾರ್ದು.
ಆಯಿತಾ. ಈಗಿನ ಕಾಲದಲ್ಲಂತೂ ದೇವಸ್ಥಾನಗಳಿಗೆ ಅಂತ ಹೋಗ್ತೀವಿ, ಆದರೆ ಕೆಲವರು ಹಾಕ್ಕೊಂಡಿರೋ ಬಟ್ಟೆಗಳನ್ನು ನೋಡಿದ್ರೆ ದೇವಸ್ಥಾನಕ್ಕೆ ಆ ರೀತಿನೂ ಬರ್ತಾರಾ ಅಂತ ಅನ್ನಿಸ್ಬಿಡುತ್ತೆ. ದೇವಸ್ಥಾನಕ್ಕೆ ಹೇಗೆ ಬರಬೇಕು ಅನ್ನೋದು ಗೊತ್ತಿಲ್ಲ ಅಂತಂದಮೇಲೆ ಅವರು ದೇವಸ್ಥಾನಕ್ಕೆ ಯಾಕೆ ಬರ್ತಾರೋ ಗೊತ್ತಿಲ್ಲ. ಅವ್ರ ಮನೆಯಲ್ಲಿರೋರು ಹೇಳೋದಿಲ್ವಾ ಅಂತ ನಮ್ಗನ್ಸುತ್ತೆ. ಬೇರೆಯವರು ನಮ್ಮನ್ನು ಒಂಥರ ಕೆಟ್ಟ ದೃಷ್ಟಿಯಿಂದ ನೋಡುವಂಥ ಬಟ್ಟೆಗಳನ್ನು ನಾವು ಯಾಕೆ ಧರಿಸ್ಕೊಂಡು ಹೋಗಬೇಕು ಅಲ್ವಾ. ದೇವಸ್ಥಾನಗಳಿಗೆ ಹೋಗಬೇಕಾದ್ರೆ ಒಂದು ಆಚಾರ ವಿಚಾರ ಎಲ್ಲ ಇರುತ್ತೆ, ಅದೇ ರೀತಿ ಹೋದ್ರೇ ಚಂದ ಅದು ಅಲ್ವಾ. ಅದನ್ನು ನಾವು ಯೋಚನೆ ಮಾಡಬೇಕು. ಅಲ್ಲಿ ಸಮಾಜವನ್ನು ತೃಪ್ತಿಪಡಿಸುವಂಥ ಕೆಲಸ ಮಾಡಬೇಕಾಗಿಲ್ಲ, ಅದರ ವಿಚಾರನೇ ನಾವು ಬಿಟ್ಬಿಡಬೇಕು. ನನ್ನ ಮನಸ್ಸೆಲ್ಲ ಭಗವಂತನನ್ನು ತೃಪ್ತಿಪಡಿಸೋ ಕಡೆ ಇರಬೇಕು. ಸಾಮಾಜಿಕ ಆಚಾರ ವಿಚಾರ ಔಪಚಾರಿಕ ಕ್ರಮಗಳನ್ನಾಗಲಿ ವೃತ್ತಿಯನ್ನಾಗಲಿ ವೇಷವನ್ನಾಗಲಿ ಕುರಿತು ಯೋಚಿಸುವ ಅಗತ್ಯವಿಲ್ಲ. ಸದಾಕಾಲವೂ ಭಗವಂತನನ್ನು ಸಂತುಷ್ಟಗೊಳಿಸುವ ಕಾರ್ಯದಲ್ಲಿ ಮಗ್ನನಾಗಿರಬೇಕು. ಹೀಗೆ ಆಲೋಚನೆ ಮತ್ತು ಕ್ರಿಯೆಗಳಿಂದ ಪವಿತ್ರಗೊಂಡ ಯಾತ್ರಿಕನು ತೀರ್ಥಯಾತ್ರಾ ಪ್ರಕ್ರಿಯೆಯ ಮೂಲಕ ಭಗವಂತನ ಸಾಕ್ಷಾತ್ಕಾರ ಪಡೆಯಲು ಶಕ್ತನಾಗುವನು. ನೋಡಿ, ಇಲ್ಲಿ ಗುರುಗಳು ನಾವು ಏನು ಮಾಡಿದ್ರೆ ನಮ್ಗೆ ಆ ಒಂದು ಯೋಗ್ಯತೆ ಬರುತ್ತೆ, ಭಗವಂತನನ್ನು ಪಡೆಯೋ ಯೋಗ್ಯತೆ. ಈಗ ನಾವು ತೀರ್ಥಕ್ಷೇತ್ರಗಳಿಗೆ ಹೋಗೋದೇ ಅದಕ್ಕೊಂದು ಯೋಗ್ಯತೆಯನ್ನು ಪಡಿಬೇಕು ಅಂತ, ಅಲ್ಲಿಂದನಾದರೂ ಸ್ವಲ್ಪ ನಾವು ಕಲಿಬೇಕು ಮತ್ತು ಆ ಒಂದು ಪುಣ್ಯವನ್ನು ಗಳಿಸಿ ನಾವು ಆಧ್ಯಾತ್ಮಿಕದಲ್ಲಿ ಮುಂದುವರಿಬೇಕು ಅಂತಂದ್ಬಿಟ್ಟು ಅದಕ್ಕೆ ನಾವು ತೀರ್ಥಕ್ಷೇತ್ರಗಳಿಗೆ ಹೋದಾಗ ಐಹಿಕ ಪ್ರಪಂಚದ ಬಗ್ಗೆ ಕಂಪ್ಲೀಟಾಗಿ ಯೋಚನೆಗಳನ್ನು ಬಿಟ್ಬಿಡಬೇಕು. ಸಾಮಾಜಿಕವಾಗಿ ಆರ್ಥಿಕವಾಗಿ ಯಾವುದೇ ರೀತಿಯ ಯೋಚನೆಯನ್ನು ನಾವು ಮಾಡುವಂಥ ನೆಸೆಸಿಟಿ ಇಲ್ಲ. ಸದಾಕಾಲ ನಾವು ಭಗವಂತನನ್ನು ತೃಪ್ತಿಪಡಿಸೋದಕ್ಕೆ ಏನು ಮಾಡಬೇಕು ಆ ಕೆಲಸದಲ್ಲಿ ನಾನು ಮಗ್ನನಾಗಿರಬೇಕು. ಹೀಗೆ ಆಲೋಚನೆ ಮಾಡಿ ಈ ರೀತಿಯ ಒಂದು ಕೆಲಸಗಳನ್ನು ಮಾಡಿ ನಾವು ಪವಿತ್ರರಾದಾಗ ಆ ಯಾತ್ರಿಕ ಇರ್ತಾನಲ್ಲ ಅವನು ತೀರ್ಥಯಾತ್ರೆಯ ಪ್ರಕ್ರಿಯೆ ಇರುತ್ತಲ್ಲ, ಅಂದರೆ ತೀರ್ಥಯಾತ್ರೆಗೆ ಹೋದಾಗ ಅವನು ಏನೇನು ಮಾಡ್ತಾನೋ ಆ ಕೆಲಸದ ಮೂಲಕ ಭಗವಂತನ ಸಾಕ್ಷಾತ್ಕಾರವನ್ನು ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ. ನೋಡಿ, ಶ್ರವಣ ಒಂದೇ ಮಾಡ್ತಾ 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 ಭಗವಂತನ ಸಾಕ್ಷಾತ್ಕಾರ ಪಡೆಯೋದಕ್ಕಾಗುತ್ತೆ. ಭಗವಂತನ ತೀರ್ಥಕ್ಷೇತ್ರಗಳಿಗೆ ಹೋಗಿ ಅಲ್ಲೆಲ್ಲ ಓಡಾಡ್ತಾನೆ ಕೆಲವರಿಗೆ ಸಾಕ್ಷಾತ್ಕಾರ ಆಗುತ್ತೆ. ಕೆಲವರಿಗೆ ಭಗವಂತನ ಗುಣಗಾನ ಮಾಡ್ತಾ 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 ಸಾಕ್ಷಾತ್ಕಾರ ಆಗುತ್ತೆ. ಕೆಲವರಿಗೆ ಭಗವಂತನ ವಿಚಾರಗಳನ್ನು ಮಂಥನ ಮಾಡ್ತಾನೇ ಆಗುತ್ತೆ. ಈ ರೀತಿ ಯಾವ ರೀತಿಯಲ್ಲಿ ಬೇಕಾದರೂ ನಮಗೆ ಸಾಕ್ಷಾತ್ಕಾರ ಆಗಬಹುದು. ಆದರೆ ಯಾವುದನ್ನಾದರೂ ನಾವು ಮಾಡ್ತಾ ಇರಬೇಕು, ಭಗವಂತನ ಕೆಲಸದಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಂಡಿರ್ಬೇಕು, ಆಗ ಮಾತ್ರ ಇದು ಸಾಧ್ಯ. ಅದಕ್ಕೆಲ್ಲ ತುಂಬ ಈಸಿ ಆಗಿರೋದು ಯಾವುದು ಅಂತಂದರೆ ಶ್ರವಣ, ಸತ್ಸಂಗದಲ್ಲಿ ಕೂತ್ಕೊಂಡು ಕೇಳೋದು. ಅದಕ್ಕೇನು ಮಾಡಬೇಕಾಗಿಲ್ಲ. ತೀರ್ಥಕ್ಷೇತ್ರಗಳಿಗೆ ಹೋಗಬೇಕು ಅಂತಂದರೆ ಕೈಕಾಲು ಚೆನ್ನಾಗಿರಬೇಕು, ಗಟ್ಮುಟ್ಟಿಯಾಗಿರಬೇಕು, ಮತ್ತು ದುಡ್ಡಿರಬೇಕು, ಕರ್ಕೊಂಡು ಹೋಗೋರು ಇರಬೇಕು ಅಲ್ವಾ, ಆರೋಗ್ಯ ಇರಬೇಕು, ಎಲ್ಲ ಇರಬೇಕು. ಆದರೆ ಕೂತ್ಕೊಂಡು ಮನೆಯಲ್ಲೇ ಕೇಳೋದಕ್ಕೆ ಏನು ಬೇಕು? ಏನು ಬೇಕಾಗಿಲ್ಲ. ನಮ್ಮ ಸಮಯವನ್ನು ಅದಕ್ಕೆ ಕೊಡಬೇಕು, ನಮ್ಮ ಶ್ರದ್ಧೆಯನ್ನು ಇಟ್ಟು ಅದನ್ನು ಕೇಳಬೇಕು, ಅಷ್ಟೇ ಮಾಡಬೇಕಾಗಿರೋದು. ಅದು ಸುಲಭವಾಗಿರುವಂಥದ್ದು. ಅದನ್ನು ಮಾಡೋಕ್ಕೆ ಕಷ್ಟ ಅಂತಂದರೆ ಭಗವಂತ ಏನು ತಾನೇ ಮಾಡ್ತಾನೆ, ಸುಮ್ಮನೆ ಆಗ್ತಾನೆ, ಅವನು ಬಿಟ್ಬಿಡ್ತಾನೆ ಏನಾದರೂ ಮಾಡ್ಕೊ ಅಂತ. ಆದರೆ ನಾವು ಆ ರೀತಿ ಆಗಬಾರ್ದು. ನಾವು ಆಗಿಲ್ಲ, ಯಾಕಂದರೆ ಪ್ರತಿದಿನ ಕೇಳ್ತಾ ಇದ್ದೀವಲ್ವಾ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.